ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಇಡೀ ದೇಶಾದ್ಯಂತ ಪ್ರಮುಖವಾಗಿ ಪಶ್ಚಿಮ ಕರಾವಳಿ ತೀರ ಪ್ರದೇಶ, ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು, ದಕ್ಷಿಣ ಭಾರತಕ್ಕೆ ಹೊಂದಿಕೊಂಡಂತೆ, ಪೂರ್ವೋತ್ತರ ಭಾರತಕ್ಕೆ ಹೊಂದಿಕೊಂಡಂತೆ, ಉತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ಪ್ರಮುಖ ಎಲ್ಲ ವಲಯಗಳಲ್ಲೂ ಕೂಡ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡಿದ್ದವು, ಅಂದರೆ ದುರ್ಬಲ ಸ್ಥಿತಿಯನ್ನು ಹೊಂದಿದ್ದವು. ಆದರೆ ಆಗಸ್ಟ್ ತಿಂಗಳ 20ರ ನಂತರ ಮತ್ತೆ ದೇಶದಲ್ಲಿ ನೈಋತ್ಯ ಮುಂಗಾರು ಮಾರುತಗಳು ಅಂದರೆ ಮಾನ್ಸೂನ್ ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ನಾವು ಕಾಣಬಹುದು. ಮತ್ತು ದೇಶದ ಪಶ್ಚಿಮ ಕರಾವಳಿ ಅಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾದ ಕೊಂಕಣ ತೀರ ಪ್ರದೇಶ, ಕರ್ನಾಟಕದ ಕರಾವಳಿ, ಕರ್ನಾಟಕದ ಘಟ್ಟ ಪ್ರದೇಶ, ಹಾಗೆ ಕೇರಳದ ಕರಾವಳಿ ತೀರ ಪ್ರದೇಶ, ವಯನಾಡ್ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು, ಎರ್ನಾಕುಲಂ ಆಗಿರ್ಬೋದು, ಇಡುಕ್ಕಿ ಆಗಿರ್ಬೋದು, ಪತನಂತಿಟ್ಟ ಆಗಿರ್ಬೋದು, ತಿರುವನಂತಪುರ ಆಗಿರ್ಬೋದು, ಹಾಗೆ ಕರ್ನಾಟಕದ ಮಂಗಳೂರು, ಉಡುಪಿ, ಹಾಗೆಯೇ ಶಿವಮೊಗ್ಗ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕೊಡಗು ಜಿಲ್ಲೆ, ಹಾಸನ ಜಿಲ್ಲೆ ಈ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಹಾಗೆ ಗೋವಾದ ಕೊಂಕಣ ತೀರ ಪ್ರದೇಶ ಹೊಂದಿಕೊಂಡಂತೆ ಮಹಾರಾಷ್ಟ್ರದ ವಿದರ್ಭ ಆಗಿರ್ಬೋದು, ಮರಾಠವಾಡ ಆಗಿರ್ಬೋದು, ಹಾಗೆ ಪಶ್ಚಿಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೀವ್ ದಮನ್ ಆಗಿರ್ಬೋದು, ಮುಂಬೈ ಆ ಒಂದು ಭಾಗದಲ್ಲಾಗಿರ್ಬೋದು, ಹಾಗೆ ಅಂದರೆ ಪ್ರಮುಖವಾಗಿ ಭಾರತದ ಪಶ್ಚಿಮ ಭಾಗದಲ್ಲಿ ಮತ್ತು ಮಾನ್ಸೂನ್ ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಲಕ್ಷಣಗಳು, ಸೂಚನೆಗಳು ಕಂಡುಬರ್ತಿದೆ. ನೀವಿಲ್ಲಿ ಗಮನಿಸ್ಬೋದು. ನೇರ ದೃಶ್ಯಾವಳಿಯನ್ನು ಅಂದರೆ ಈಗ ಅಂದರೆ ವರ್ಲ್ಡ್ ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ. ಈಗ ಅದು ನೇರವಾಗಿ ನಮಗೆ ಗೋಚರ ಆಗ್ತಿರ್ತಕ್ಕಂಥ ಒಂದು ಚಿತ್ರಣ ನೀವು ನೋಡ್ಬೋದು. ಯಾವ ರೀತಿ ಒಂದು ಹವಾಮಾನ ಸ್ಥಿತಿಗತಿ ಇದೆ, ಮುಂದಿನ ದಿನಗಳಲ್ಲಿ ಮಳೆಯಾಗಬಹುದು ಅನ್ನೋ ಕುರಿತು ನಿಖರ ಸ್ಪಷ್ಟ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ ಸ್ನೇಹಿತರೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಭೂಮಿಯ ಒಂದು ಸಮಭಾಜಕ ವೃತ್ತ ಪ್ರದೇಶ ಇದು. ನಾನೇನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ಭಾಗ ಭೂಮಿಯ ಸಮಭಾಜಕ ವೃತ್ತ ಪ್ರದೇಶ ಅಂದರೆ ಭಾರತದ ಒಂದು ವ್ಯಾಪ್ತಿಗೆ ಹೊಂದ್ಕೊಂಡಂತೆ ಇರತಕ್ಕಂಥ ಭೂಮಧ್ಯ ರೇಖೆ. ಈ ವ್ಯಾಪ್ತಿಯಲ್ಲಿ ನೀವು ಒಂದು ಸರ್ಕ್ಯುಲೇಷನ್ ನೋಡ್ಬೋದು. ಇಲ್ಲೊಂದು ವಿಶೇಷವಾದಂಥ ಒಂದು ಹವಾಮಾನ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದರ ಒಂದು ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಅಂದರೆ 20ರ ನಂತರ, ಆಗಸ್ಟ್ ತಿಂಗಳ 20ರ ನಂತರ ನೋಡಿ ಈ ಒಂದು ಭಾಗಕ್ಕೆ ಅಂದರೆ ಪಶ್ಚಿಮ ಕರಾವಳಿ ತೀರ ಪ್ರದೇಶಕ್ಕೆ ಮುಂಗಾರು ಮಾರುತಗಳು ಮತ್ತೆ ಬರ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾಯಿದೆ. ಅಂದರೆ IOD ಅಂತ ನಾವು ಕರಿತೀವಿ, ಇಂಡಿಯನ್ ಓಷನ್ ಡೈಪೋಲ್ ಅಂತ ಒಂದು ವಿಶೇಷವಾದಂಥ ಒಂದು ವಾತಾವರಣ ಇಲ್ಲೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಉಂಟಾಗಿರ್ತಕ್ಕಂಥ ವಿಶೇಷವಾದಂಥ ಈ ಒಂದು ವ್ಯವಸ್ಥೆ ಏನಿದೆ, ಹವಾಮಾನ ವ್ಯವಸ್ಥೆ, ಇದು ಭಾರತದ ಕಡೆಗೆ ಮುಂಗಾರು ಮಾರುತಗಳು ಚಲಿಸೋದಕ್ಕೆ ಬೇಕಾದಂಥ ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದೇಶದ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಮತ್ತೆ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾಯಿದೆ. ಇದರ ಹಿನ್ನೆಲೆಯಲ್ಲಿ ಮತ್ತೆ ಗುಜರಾತ್ನಿಂದ ಮಹಾರಾಷ್ಟ್ರ, ಗೋವಾ ಕೊಂಕಣ ತೀರ ಪ್ರದೇಶ, ಕರ್ನಾಟಕದ ಕರಾವಳಿ ಘಟ್ಟ ಪ್ರದೇಶ, ಮಲೆನಾಡು ಭಾಗ, ಹಾಗೆ ಕೇರಳದಿಂದ ಸೌರಾಷ್ಟ್ರ ಅಂದರೆ ಗುಜರಾತ್ನ ಸೌರಾಷ್ಟ್ರದ ತನಕ ಮತ್ತು ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ಕಳೆದ ಕೆಲವು ದಿನಗಳಿಂದ ಏನು ಬಿಡುವನ್ನು ಕೊಟ್ಟಿತ್ತು ಮಳೆ, ಮತ್ತು ಮಳೆಯ ಪ್ರಮಾಣ ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು. ಅಂದರೆ ಅರಬ್ಬಿ ಸಮುದ್ರದಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ವಾತಾವರಣ ಸಪೋರ್ಟ್ ಸಿಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದು. ಆಗಸ್ಟ್ 20ರ ನಂತರ ಈ ಒಂದು ವ್ಯವಸ್ಥೆ ಏನಿದೆ ಈ ಭಾಗಕ್ಕೆ ಚಲಿಸ್ತಕ್ಕಂಥ ಅಂದರೆ ಮಹಾರಾಷ್ಟ್ರದ ಕಡೆಗೆ ಚಲಿಸ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿ ಗೋಚರ ಆಗ್ತಿದೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬೆಂಗಳೂರು ನಗರ, ಹಾಗೆಯೇ ದಕ್ಷಿಣ ಒಳನಾಡು ಭಾಗ ಹೊಂದ್ಕೊಂಡಂತೆ ಆಗಿರ್ಬೋದು, ಕರ್ನಾಟಕದ ಮಲೆನಾಡು ಭಾಗ ಹೊಂದ್ಕೊಂಡಂತೆ ಆಗಿರ್ಬೋದು, ಕರಾವಳಿ ತೀರ ಪ್ರದೇಶ ಹೊಂದ್ಕೊಂಡಂತೆ ಆಗಿರ್ಬೋದು, ಮತ್ತೆ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತಿದೆ ಸ್ನೇಹಿತರೆ. ಹಾಗೆಯೇ ಉತ್ತರ ಭಾರತದ ಕಡೆ ನೋಡೋದಾದರೆ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಅಂದರೆ ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಅಂದರೆ ಮುಂದಿನ ದಿನಗಳಲ್ಲಿ ಬಂಗಾಳ ಕೊಲ್ಲಿಯರು ಕೂಡ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ಸ್ನೇಹಿತರೆ. ಉತ್ತರ ಭಾರತದ ಬಗ್ಗೆ ಹೇಳೋದಾದರೆ ಜಮ್ಮು ಮತ್ತು ಕಾಶ್ಮೀರ ಈ ಒಂದು ಭಾಗದಲ್ಲಿ, ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು, ದಿಲ್ಲಿ, ಹರಿಯಾಣ, ಪಂಜಾಬ್, ಹಾಗೆ ಉತ್ತರಾಂಚಲ ಆಗಿರ್ಬೋದು, ಹಿಮಾಚಲ ಆಗಿರ್ಬೋದು, ಬಿಹಾರ, ಉತ್ತರ ಪ್ರದೇಶ, ಹಾಗೆ ನೇಪಾಳದ ಒಂದು ಗಡಿ ಭಾಗ ಹೊಂದ್ಕೊಂಡಂತೆ ಆಗಿರ್ಬೋದು, ಹಾಗೆ ರಾಜಸ್ಥಾನದ ಒಂದಷ್ಟು ಭಾಗದಲ್ಲಾಗಿರ್ಬೋದು, ಇಲ್ಲೂ ಕೂಡ ಮತ್ತೆ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರೈತರು, ಅದರಲ್ಲಿ ವಿಶೇಷವಾಗಿ ಮಲೆನಾಡು ಭಾಗದ ರೈತರು ಸಾಕಷ್ಟು ಒಂದು ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೋಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಹಾಗೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳು, ಕಾಫಿ ಆಗಿರ್ಬೋದು, ಮೆಣಸು ಆಗಿರ್ಬೋದು,
ಈ ರೀತಿ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೋಬೇಕಾಗುತ್ತೆ. ಯಾಕೆಂದರೆ ಆಗಸ್ಟ್ ತಿಂಗಳಲ್ಲೂ ಕೂಡ ಸೆಪ್ಟೆಂಬರ್ ಅವಧಿಯವರೆಗೂ ಕೂಡ ಮತ್ತೆ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಲಕ್ಷಣಗಳು ಈಗಾಗಲೇ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರೈತರು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇವತ್ತು ಅಂತಿಮವನ್ನು ಹಾಡ್ತಾ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ವೀಕ್ಷಕರೇ. ನಾನು ಪ್ರಮೋದ್ ಆಕಾರ್ಗೌರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.